ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. 28 ಅಕ್ಟೋಬರ್ ದಿನ ನಿಫ್ಟಿಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ಇವತ್ತೊಂದು ವಾಲಟೈಲ್ ಮೂವ್ನ ನಾವು ನಿಫ್ಟಿಲಿ ನೋಡ್ತೀವಿ ಅಂತ ಹೇಳ್ಬೋದು. ಇನಿಷಿಯಲಿ ನಿಫ್ಟಿ ಓಪನ್ ಆಗಿ 26,000 ಲೆವೆಲನ್ನು ಬ್ರೇಕ್ ಮಾಡುತ್ತೆ. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ 26,000 ಲೆವೆಲ್ಗಿಂತ ಮೇಲಿನ ಸೆಷನ್ ಆದರೆ ಪಾಸಿಟಿವ್ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. 5 ಮಿನಿಟ್ ಚಾರ್ಟಲ್ಲಿ ಬ್ರೇಕ್ ಮಾಡುತ್ತೆ, ಬಟ್ ನೆಕ್ಸ್ಟ್ ಫೇಲ್ ಆಗಿ ಅಗೇನ್ ಡೌನ್ ಬರುತ್ತೆ, ಶಾರ್ಪಾಗಿ ಡೌನ್ ಬರುತ್ತೆ. ಲೋವರ್ ಲೆವೆಲಲ್ಲಿ 25,920 ಲೆವೆಲನ್ನು ಬ್ರೇಕ್ ಮಾಡುತ್ತೆ. ಈ ಲೆವೆಲ್ ಬ್ರೇಕ್ ಆದರೆ ಒಂದಷ್ಟು ನೆಗೆಟಿವ್ ಮೂವ್ನ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. 25,800-820 ಲೆವೆಲ್ವರೆಗೂ ಒಂದಷ್ಟು ಡೌನ್ ಬರುತ್ತೆ, ಅಗೇನ್ ಒಂದು ಅಪ್ ಮೂವ್ ವಾಲಟಿಲಿಟಿಯನ್ನು ಕ್ರಿಯೇಟ್ ಮಾಡ್ಕೊಂಡು ಅಪ್ ಮೂವ್ನ ಕೊಡುತ್ತೆ. ಅಗೇನ್ 25,950 ಲೆವೆಲ್ವರೆಗೂ ರೀಚ್ ಆಗುತ್ತೆ. ಅಲ್ಲಿಂದ ಅಗೇನ್ ಒಂದು ಸೆಲ್ ಆಫ್ ಬರುತ್ತೆ, ಅಗೇನ್ ಡೌನ್ ಬರುತ್ತೆ, 25,800 ಲೆವೆಲ್ಗೆ ರೀಚ್ ಆಗುತ್ತೆ. ಅಗೇನ್ ಕ್ಲೋಸಿಂಗ್ ಟೈಮಲ್ಲಿ ಅಗೇನ್ ಒಂದು ಅಪ್ ಮೂವ್ನ ಕೊಟ್ಕೊಂಡು 25,960 ಲೆವೆಲ್ ಹತ್ರ ಬಂದು ಕ್ಲೋಸಿಂಗನ್ನು ಕೊಡ್ತು. ಸೊ ಮಂತ್ಲಿ ಎಕ್ಸ್ಪೈರಿ ಆದ್ದರಿಂದ ತುಂಬ ಒಂದಷ್ಟು ವಾಲಟೈಲ್ ಇತ್ತು ಅಂತ ಹೇಳ್ಬೋದು. ಇನಿಷಿಯಲಿ ಇಲ್ಲಿ ಒಂದು ಬ್ರೇಕೌಟನ್ನು ಮಾಡುತ್ತೆ, ಫೇಲ್ ಆಗುತ್ತೆ, ಅಗೇನ್ ಡೌನ್ ಬರುತ್ತೆ, ಬಟ್ ಅಗೇನ್ ಒಂದು ಫೇಕ್ ಅಪ್ ಮೂವ್ನ ಮಾಡುತ್ತೆ, ಅಗೇನ್ ಡೌನ್ ಬರುತ್ತೆ ಅಂತ ಹೇಳ್ಬೋದು. ತುಂಬ ವಾಲಟೈಲ್ ಆದ ಮೂವನ್ನು ಕೊಡ್ತಾ ಇತ್ತು. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡಿದ್ರೆ, ಸೊ ಇವತ್ತಿನ ಕ್ಯಾಂಡಲನ್ನು ನಾವು ನೋಡಿದ್ರೆ ಒಂದು ಡೋಜಿ ರೀತಿಯ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ಡೌನ್ ಬರುತ್ತೆ, ಲೋವರ್ ಲೆವೆಲ್ಲಿ ಸಪೋರ್ಟ್, ಅಪ್ ಹೋಗುತ್ತೆ, ಹೈಯರ್ ಲೆವೆಲ್ಲಿ ರಿಜೆಕ್ಷನನ್ನು ಫೇಸ್ ಮಾಡಿದೆ ಅಂತ ಹೇಳ್ಬೋದು. ಸ್ಟ್ರಾಂಗ್ ಅಪ್ ಮೂವ್ನ ಮಾಡ್ತಾ ಇತ್ತು. ಸೊ ಹೈಯರ್ ಲೆವೆಲ್ಲಿ ಸ್ವಲ್ಪ ರಿಜೆಕ್ಷನ್ ಫೇಸ್ ಮಾಡುತ್ತೆ, ಡೌನ್ ಬರುತ್ತೆ, ನಿನ್ನೆ ಅಪ್ ಹೋಗುವಂಥ ಪ್ರಯತ್ನ ಮಾಡುತ್ತೆ, ಬಟ್ ಇವತ್ತು ಒಂದು ಇಂಡಿಸಿಷನ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಡೈಲಿ ಚಾರ್ಟಲ್ಲಿ ನಾವು ನೋಡಿದಾಗ, ಸೊ ಈ ಕ್ಯಾಂಡಲ್ನ ಹೈ ಲೋ ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಇಂಡಿಸಿಷನ್ ಆಗಿರೋದ್ರಿಂದ ಈ ಕ್ಯಾಂಡಲ್ನ ಹೈ ಲೋ ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ಯಾಂಡಲ್ನ ಹೈಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತಿದೆ, ಅಗೇನ್ ಮೊಮೆಂಟಮ್ ಅಪ್ ಸೈಡ್ ಕಂಟಿನ್ಯೂ ಆಗುತ್ತೆ. ಇನ್ ಕೇಸ್ ಈ ಕ್ಯಾಂಡಲ್ನ ಲೋ ಬ್ರೇಕ್ ಆಯಿತು ಅಂತ ಹೇಳಿದೆ, ನೆಕ್ಸ್ಟ್ ಅಗೇನ್ ಒಂದಷ್ಟು ರಿಟ್ರೆಸೆಂಟ್ ಮೂವ್ನ ಡೌನ್ ಸೈಡ್ ಕೊಡುವಂಥ ಸಾಧ್ಯತೆ ಇದೆ. ಸೊ ಇವತ್ತು ಒಂದು ಬೈಯರ್ ಹಾಗೆ ಸೆಲ್ಲರ್ ನಡುವೆ ಒಂದಷ್ಟು ಫೈಟ್ ನಡೀತು ಅಂತ ಹೇಳ್ಬೋದು. ಹಾಗೆ ಎಕ್ಸ್ಪೈರಿ ಇದ್ದ ಕಾರಣ ಈ ಒಂದಷ್ಟು ವಾಲಟಿಲಿಟಿ ಕ್ರಿಯೇಟ್ ಆಯಿತು. ಸೊ ಇಮಿಡಿಯೇಟ್ಲಿ ನಾಳೆಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡಿದರೆ, ಹೈಯರ್ ಲೆವೆಲಲ್ಲಿ ಅಗೇನ್ 26,000 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೊಂದು ರೌಂಡ್ ನಂಬರ್. ಈ ಹಿಂದೆ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಆಗಿರೋದ್ರಿಂದ 26,000ದಿಂದ 26,020 ಝೋನ್ ಏನಾಗುತ್ತೆ, ಅದೊಂದು ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಇವತ್ತು ಕೂಡ ಇಲ್ಲೊಂದು ಬ್ರೇಕ್ಔಟ್ ಮಾಡುವಂಥ ಪ್ರಯತ್ನ ಮಾಡುತ್ತೆ, ಬಟ್ ಫೇಲ್ ಆಗಿ ಡೌನ್ ಬರುತ್ತೆ. ಈ ಲೆವೆಲಲ್ಲಿ ಒಂದಷ್ಟು ಓಪನ್ ಇಂಟ್ರೆಸ್ಟ್ ಇರುವಂಥದ್ದು. ಸೊ ಹಾಗಾಗಿ ಆ ಲೆವೆಲ್ ನೆಕ್ಸ್ಟ್ ನಾಳೆಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ನಾಳೆ ಫ್ಲಾಟ್ ಓಪನ್ ಆಗಿ ಅಥವಾ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗಿ ಒಂದು ಅಪ್ಪನ್ನು ಕೊಟ್ಕೊಂಡು 26,000, 26,020, 30 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ, ಆಗ ಪಾಸಿಟಿವ್ ಮೊಮೆಂಟಮನ್ನು ನಾವು ಹೈಯರ್ ಲೆವೆಲಲ್ಲಿ ನೋಡುವಂಥ ಸಾಧ್ಯತೆ ಇದೆ. ಆಗ ಹೈಯರ್ ಲೆವೆಲಲ್ಲಿ ಮೊಮೆಂಟಮ್ ಕಂಟಿನ್ಯೂ ಆಗುತ್ತೆ. 26,100 ಲೆವೆಲ್ ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಲೋವರ್ ಲೆವೆಲಲ್ಲಿ ಯಾವ ಲೆವೆಲ್ ಆಗುತ್ತೆ, ಇವತ್ತು ಒಂದಷ್ಟು ವಾಲಟಿಲಿಟಿಯನ್ನು ಕ್ರಿಯೇಟ್ ಮಾಡಿರೋದ್ರಿಂದ ಅಗೇನ್ ಈ 25,800 ಲೆವೆಲ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಈ ಝೋನಲ್ಲಿ ಒಂದಷ್ಟು ವಾಲಟಿಲಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇತ್ತು. ಹಾಗಾಗಿ 800 ಬ್ರೇಕ್ ಆದರೆ ಮಾತ್ರ ಒಂದಷ್ಟು ಮೊಮೆಂಟಮನ್ನು ನಾವು ಡೌನ್ ಸೈಡ್ ನೋಡುವಂಥ ಸಾಧ್ಯತೆ ಇದೆ. ಸೊ ನಿನ್ನೆ ಟ್ರೇಡಿಂಗ್ ಸೆಷನ್ ದಿವಸ ನಾವು ನೋಡಿದಾಗ ಇಲ್ಲಿಂದ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಬಂದಿರುವಂಥದ್ದು. ಇವತ್ತು ಕೂಡ ಆ ಝೋನ್ಗೆ ರೀಚ್ ಆಗುತ್ತೆ, ಒಂದು ಮೊಮೆಂಟಮ್ ಬರುತ್ತೆ, ಬಟ್ ಹೈಯರ್ ಲೆವೆಲ್ಲಿ ಅಗೇನ್ ರಿಜೆಕ್ಷನನ್ನು ಫೇಸ್ ಮಾಡುತ್ತೆ, ಡೌನ್ ಬರುತ್ತೆ, ಅಗೇನ್ ಈ ಲೆವೆಲ್ಗೆ ಹೋಗುತ್ತೆ, ಅಗೇನ್ ಒಂದು ಮೊಮೆಂಟಮ್ ಸ್ಟ್ರಾಂಗ್ ಆಗಿ ಬಂದಿರುವಂಥದ್ದು. 25,800-825 ಲೆವೆಲ್ಗೆ ರೀಚ್ ಆದಾಗಲೆಲ್ಲ ಒಂದು ಮೊಮೆಂಟಮ್ ಬಂದಿರೋದನ್ನು ನಾವು ನೋಡ್ಬೋದು. ಕ್ವಿಕ್ ಆಗಿ ಪ್ರೈಸ್ ಒಂದು ಅಪ್ ಸೈಡ್ ಮೊಮೆಂಟಮನ್ನು ಕೊಟ್ಟಿದೆ. ಇವತ್ತು 2 ಬಾರಿ ಇಲ್ಲಿ ರೀಚ್ ಆಗುತ್ತೆ, ಆ ಕ್ವಿಕ್ ಅಪ್ ಮೂವನ್ನು ಕೊಟ್ಟಿದೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗುತ್ತೆ. ಇನ್ ಕೇಸ್ ಇದನ್ನು ನೆಕ್ಸ್ಟ್ ಬ್ರೇಕ್ ಮಾಡ್ತು ಅಂತೇಳಿ ಅದು ನೆಗೆಟಿವ್ ಆಗುತ್ತೆ. ಹೈಯರ್ ಲೆವೆಲ್ಲಿ ಈ ಲೆವೆಲಲ್ಲಿ ಒಂದಷ್ಟು ರಿಜೆಕ್ಷನ್ ಬಂದಿತ್ತು, 900-925 ಲೆವೆಲ್ ಹತ್ರ ಒಂದಷ್ಟು ರಿಜೆಕ್ಷನ್ ಬಂದಿತ್ತು. ಆ ಲೆವೆಲನ್ನು ಕ್ರಾಸ್ ಮಾಡಿ ಈಗ ಕ್ಲೋಸಿಂಗನ್ನು ಕೊಟ್ಟಿದ್ದು. ಸೊ ಹಾಗಾಗಿ ಇನ್ ಕೇಸ್ ಈ ಲೆವೆಲನ್ನು ಅಪ್ ಮೂವ್ನ ಬ್ರೇಕ್ ಮಾಡ್ತು, 26,020 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆದಾಗ ಅದು ಅಗೇನ್ ಪಾಸಿಟಿವ್ ಆಗುತ್ತೆ. ಬೈಯರ್ಗಳು ಇಲ್ಲಿ ಬಂದಂಥ ಬೈಯರ್ಗಳು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಸೊ ಇಲ್ಲಿ ಬಂದಂಥ ಸೆಲ್ಲರ್ಗಳು ಫೇಲ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಈ ಝೋನನ್ನು ನಾವು ವಾಚ್ ಮಾಡಬೇಕಾಗುತ್ತೆ. ಈ ಝೋನ್ನ ಮಧ್ಯನಿತ್ತು ಅಂತೇಳಿ ಒಂದಷ್ಟು ಬೈಯರ್ ಹಾಗೆ ಸೆಲ್ಲರ್ ನಡುವೆ ಫೈಟ್ ನಡೀತಾ ಇರುತ್ತೆ ಅಂತ ಹೇಳ್ಬೋದು. ಓಪನ್ ಇಂಟ್ರೆಸ್ಟನ್ನು ನೋಡಿದರೆ, ಸೊ 4 ನವೆಂಬರ್ನ ಓಪನ್ ಇಂಟ್ರೆಸ್ಟನ್ನು ನೋಡಿದರೆ 26,000ದಲ್ಲಿ ಹೈಯೆಸ್ಟ್ ಕಾಲಲ್ಲಿ ರೈಟಿಂಗ್ ಇರುವಂಥದ್ದು. ಇದು ಹೈಯೆಸ್ಟ್ ಅಡಿಷನ್ ಆಗಿದೆ. ಸೊ ಹಾಗಾಗಿ ಈ ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗಬೇಕಾಗುತ್ತೆ. 26,000ದಲ್ಲಿ ಒಂದಷ್ಟು ಪುಟ್ಟಲ್ಲಿ ರೈಟಿಂಗ್ ಇದೆ. ಸೊ 26,000 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆದಾಗ ಆ ಪುಟ್ಟಲ್ಲಿ ಇನ್ನೂ ಅಡಿಷನ್ ಆಗುತ್ತೆ. ಆಗ 26,000 ಕಾಲಲ್ಲಿ ಕವರಿಂಗ್ ಬರುತ್ತೆ ಅಂತ ಹೇಳ್ಬೋದು. ಆಗ ಮೊಮೆಂಟಮ್ ಪಾಸಿಟಿವ್ ಆಗುತ್ತೆ. ಹಾಗೆ ಸೆನ್ಸೆಕ್ಸನ್ನು ನೋಡಿದ್ರು ಕೂಡ ಅಷ್ಟೇ ಸಿಮಿಲರ್ ರೀತಿಯ ಪ್ಯಾಟರ್ನ್ಗಳು ಕ್ರಿಯೇಟ್ ಆಗಿರುವಂಥದ್ದು. ಲೋವರ್ ಲೆವೆಲಲ್ಲಿ ಸೆನ್ಸೆಕ್ಸ್ಗೆ 84,200 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಹೈಯರ್ ಲೆವೆಲಲ್ಲಿ 84,900 ಹಾಗೆ 85,000 ಝೋನ್ ಏನಾಗುತ್ತೆ, ಅದು ನೆಕ್ಸ್ಟ್ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ಅದು ಒಂದು ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಅಂತ ಹೇಳ್ಬೋದು. ಈ ಲೆವೆಲ್ಗಿಂತ ಮೇಲಿನ ಸಸ್ಟೈನ್ ಆದಾಗ ಒಂದಷ್ಟು ಪಾಸಿಟಿವ್ ಮೂಮೆಂಟನ್ನು ನಾವು ಹೈಯರ್ ಲೆವೆಲಲ್ಲಿ ನೋಡುವಂಥ ಸಾಧ್ಯತೆ ಇದೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.